ಅಲ್ಲ, ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇರೋಂಥದ್ದು ದುಡ್ಡಿಲ್ಲ, ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲ್ಲ ಅಂತ ನೋಡ್ರಿ, ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ. ಅದಂತಂದ್ರೆ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಗ್ರಾಂಟ್ಸ್ ಕೇಳಿದ್ರೆ ಸ್ಪೆಷಲ್ ಗ್ರಾಂಟ್ಸ್ ಕೇಳೋದು ಅವರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಲಲ್ಲ. 10 ಕೋಟಿನೂ ಕೊಡ್ತಾ ಇಲ್ಲ ಅಂತ ಯಾರು ಹೇಳಿದವರು? ಹೂ ಟೋಲ್ಡ್ ಯು? ವಿಜಯನಗರ ಜಿಲ್ಲೆ ರಾಜು ಕಾಗೇನೋ ಅಳ್ತಾನೆ ಹೇಳಿದ್ದಾರೆ. ಈಗ ಅವ್ರ ಕಾರ್ಯ ಕೊಟ್ಟಿಲ್ವ ಅವ್ರಿಗೆ ದುಡ್ಡು? ಅವ್ರನ್ನ ನೋಡಪ್ಪ, ಯಾವಾಗಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಮಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ. ನೀರಾವರಿಗೆ ಇಷ್ಟು, PWDಗೆ ಇಷ್ಟು, ರೂರಲ್ ಡೆವಲಪ್ಮೆಂಟ್ಗೆ ಇಷ್ಟು, ಕುಡಿಯೋ ನೀರಿಗೆ ಇಷ್ಟು, ವಿದ್ಯುತ್ಗೆ ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಕೇಳೋದು ಇವರು. ಡಿಡ್ ಯು ಫಾಲೋ ಮೀ? ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು? ಬಜೆಟ್ನಲ್ಲಿ ಇರೋದಲ್ಲ, ಬಜೆಟ್ ಬಿಟ್ಟು ಕೇಳೋದು. ಸೊ ಅದನ್ನ ಕೊಟ್ಟಿದ್ದೀವಿ. ಅವ್ರು ಕೇಳದಷ್ಟು ಕೊಡಕ್ಕಾಗದೆ ಇರ್ಬೋದು, ಕೊಟ್ಟಿದ್ದೀವಿ. ಸುಮ್ಮನೆ ಅವ್ರು ಹೇಳ್ತಾರೆ ಹಾಗಾದ್ರೆ ಬಿಜೆಪಿಯವರು ಅಧಿಕಾರದಲ್ಲಿದ್ರು 3 ವರ್ಷ 10 ತಿಂಗಳು, ಏನೇನು ಮಾಡಿದ್ದಾರೆ ಹೇಳಿ ನೋಡೋಣ. 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ? ಅಶೋಕ ವಾಸ್ ಎ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಅಲ್ಲ? ರೆವಿನ್ಯೂ ಖಾತೆ ತಗೊಂಡಿದ್ರಲ್ಲ, ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದಾರೆ. 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರು, ಮಾಡಿದ್ರ? ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂದ್ರು, ಮಾಡಿದ್ರ? ಹೇಳಿ ನೀವೇ. 1 ಲಕ್ಷದವರೆಗೆ 2018 ಮ್ಯಾನಿಫೆಸ್ಟೋನ ಓದಿ ನೀವು ಸ್ವಲ್ಪ. ಅದರಲ್ಲಿ ಎಷ್ಟಾಗಿದೆ? ನಾಟ್ ಈವನ್ 10% ಆಫ್ ದೆಮ್. ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ. ನಿಂತಿದ್ದವ? ಯಾವಾಗ ನಿಂತಿದ್ದಾವೆ ಅಲ್ರಿ? ನಿಲ್ಸಿದೀವ? ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ದಿವಾಳಿ ಆಗಿದೆಯಾ? ಆದ್ರೆ ಪದೇ ಪದೇ ಪರಿಷ್ಕರಣೆ ಬಗ್ಗೆ ಚರ್ಚೆ ಆಗ್ತಿರೋದು. ಅವರೇ ಹುಟ್ಟಾಕ್ತಾ ಇರೋದು. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಕ್ತಾ ಇದ್ದಾರೆ. ಏನ್ ಪರಿಷ್ಕರಣೆ ಮಾಡಿದೀವಿ? ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ? ಫ್ರೀ ಬಸ್ ವಿಚಾರದಲ್ಲೂ ಪರಿಷ್ಕರಣೆ. ಎಲ್ಲಿ ಪರಿಷ್ಕರಣೆ ಮಾಡಿದೀವಿ? ಎಲ್ಲಿ ಮಾಡಿ? ಎಲ್ಲಪ್ಪ ನೀನು ಹೇಳು. ಚುನಾವಣೆ ಸಂದರ್ಭದಲ್ಲೂ DCM ಅವರು ಕೂಡ ಅದನ್ನ ಹೇಳಿದ್ರು. DCM ಹೇಳೋದು ಬಿಟ್ಬಿಡಿ, ನಾನು ಹೇಳ್ತಾ ಇದ್ದೀನಿ. DCM ಆ ಥರ ಹೇಳಿಲ್ಲ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಹಂಗೆ ಹೇಳಿಲ್ಲ ಅಂತ. ಆಯ್ತು.